ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಚಿದಾನಂದ ಗುರೂಜಿ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಎಲ್ಲ ಸ್ವಾಗತ ಸುಸ್ವಾಗತ. ಇಂದು ಅಕ್ಷಯ ತೃತೀಯ ಬಗ್ಗೆ. ಇಂದು ಯಾವ ದೇವರನ್ನು ಪೂಜಿಸುವುದರಿಂದ ನಿಮಗೆ ಆರ್ಥಿಕ ಸಮೃದ್ಧಿ, ಯಶಸ್ಸು, ನೆಮ್ಮದಿ ಸಿಗುತ್ತದೆ ಎಂದು ತಿಳಿಸಿಕೊಡಲಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅಕ್ಷಯ ಎಂದರೆ ಎಂದು ಮುಗಿಯದ ಸಮೃದ್ಧಿ ಎಂದು ಅರ್ಥ. ಈ ದಿನ ನೀವು ಯಾವುದೇ ಕೆಲಸ ಕಾರ್ಯ ಮಾಡಲು ತುಂಬ ಒಳ್ಳೆಯ ದಿನವಾಗಿದೆ. ಈ ವರ್ಷದ ಅಕ್ಷಯ ತೃತೀಯ 19ನೇ ತಾರೀಕು 10:52 ಪ್ರಾರಂಭವಾಗಿ 20ನೇ ತಾರೀಕು ಮುಂಜಾನೆ 7:30 ಮುಗಿಯುತ್ತದೆ. ಈ ವರ್ಷದ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ರೋಹಿಣಿ ನಕ್ಷತ್ರದಲ್ಲಿ ಬಂದಿದೆ. ಈ ಅಕ್ಷಯ ತೃತೀಯದ ದಿನವೇ ಪಾಂಡವರಿಗೆ ವನವಾಸದಲ್ಲಿ ಇದ್ದಾಗ ದ್ರೌಪದಿಗೆ ಅಕ್ಷಯ ಪಾತ್ರೆ ದೊರಕಿತ್ತು ಎಂದು ಮಹಾಭಾರತದಲ್ಲಿ ಇದೆ. ಇಂದು ನೀವು ಸಾಧ್ಯವಾದರೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮುಗಿಸಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿರಿ. ನಂತರ ನಿಮ್ಮ ಮನೆಯ ದೇವರಿಗೆ ಪುಷ್ಪ, ಫಲ, ಪ್ರಸಾದ ಅರ್ಪಿಸಿ ಪೂಜೆ ಮಾಡಿ ನಂತರ ನಿಮ್ಮ ಮನೆ ದೇವರನ್ನು 5 ನಿಮಿಷ ಧ್ಯಾನ ಮಾಡಿರಿ. ನಿಮಗೆ ಆರ್ಥಿಕ ಸುಖ ಸಮೃದ್ಧಿಗಾಗಿ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ. ನಂತರ ಬಡವರಿಗೆ, ಭಿಕ್ಷುಕರಿಗೆ ದಾನ ದಕ್ಷಿಣೆ ಮಾಡಿರಿ. ಅಕ್ಷಯ ತೃತೀಯದ ದಿನ ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಮಣ್ಣಿನ ಪಾತ್ರೆಯನ್ನು ಖರೀದಿಸಬಹುದು. ಈ ದಿನ ಬಡವರಿಗೆ ದಾನ ಧರ್ಮ ಮಾಡಿರಿ. ಈ ದಿನ ನಿಮ್ಮ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಅವರ ಸೇವೆ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿರಿ. ಪ್ರಿಯ ವೀಕ್ಷಕರೇ, ಈ ವರ್ಷದ ಅಕ್ಷಯ ತೃತೀಯದ ದಿನ ಮಾಡಬೇಕಾದ ಪೂಜೆಯ ಮಾಹಿತಿಯನ್ನು ಸುಲಭವಾಗಿ ತಿಳಿಸಿಕೊಟ್ಟಿರುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಮಾಹಿತಿ ಪೂರ್ಣ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.